ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 15ರ ಶಿವರಾತ್ರಿಯಂದು ತಿಪ್ಪಸಂದ್ರದ ಪೂರ್ಣಪ್ರಜ್ಞಾ ಆಟದ ಮೈದಾನದಲ್ಲಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಉತ್ಸವವನ್ನು ನೆರವೇರಿಸಲಾಗ್ತಿದೆ. ಶ್ರೀ ಬೆಳ್ಳಪ್ಪಾಡಿ ಗುಣರಂಜನ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆಯಲಿರುವ ಈ ಶಿವರಾತ್ರಿ ಸಮಾರಂಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳು, ದೇವತಾ ಆರಾಧನೆಗಳು ಬೆಳಗ್ಗೆಯಿಂದ ಮಾರನೇ ದಿವಸ ಫೆಬ್ರವರಿ 16 ಬೆಳಗ್ಗೆವರೆಗೆ ಮಾಡಬೇಕಾದಂಥ ಶಿವರಾತ್ರಿ ಉತ್ಸವದ ಅಂಗಗಳ ಅದರ ಮಹೋತ್ಸವಗಳನ್ನು ವಿವರವಾಗಿ ತಿಳಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಎನ್ನುವಂಥ ಸ್ತೋತ್ರದೊಂದಿಗೆ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದ ನಡೆಯುವಂಥ ಮಹಾಶಿವರಾತ್ರಿ ಹಾಗೂ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಶ್ರೀ ಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮಗಳು, ಅರಣಿ ಮಥನವನ್ನು ಮಾಡಿಕೊಂಡು ಅಗ್ನಿ ಜನನವನ್ನು ಮಾಡಿಕೊಂಡು ಮಹಾಗಣಪತಿ ಯಾಗವನ್ನು ಹಾಗೆ ರುದ್ರ ಯಾಗವನ್ನು ಕೂಡ ಮಾಡಿಕೊಂಡು ತದನಂತರದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಹಾಗೆ ಫಲಪಂಚಾಮೃತ ಅಭಿಷೇಕಾದಿಗಳು ಹಾಗೆ ಕಲ್ಪೋಕ್ತ ಪೂಜೆಗಳು ಕೂಡ ನಡೆಯುತ್ತದೆ. ತದನಂತರವಾಗಿ ಮಧ್ಯಾಹ್ನ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೆ ಸಂಜೆಯ ಕಾಲದಲ್ಲಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಸ್ವಾಮಿ ದೇವರ ಆರಾಧನೆಯ ಒಟ್ಟಿಗೆ ಸಂಧ್ಯಾಕಾಲದಲ್ಲಿ ಪಂಚರುದ್ರ ಯಾಗವನ್ನು ಹಾಗೂ ವನದುರ್ಗಾ ದೀಪ ಅರ್ಚನೆಯನ್ನು ಕೂಡ ಮಾಡಿಕೊಂಡು 6 ಗಂಟೆಗೆ ಸರಿಯಾಗಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರಥಮ ಯಾಮದ ಪೂಜೆ ಹಾಗೆ ಉತ್ಸವ, ಬಲಿ, ರಥೋತ್ಸವ ಇತ್ಯಾದಿಗಳೆಲ್ಲವನ್ನೂ ಕೂಡ ನೆರವೇರಿಸುತ್ತದೆ. ತದನಂತರವಾಗಿ 9 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ. ಆನಂತರದಲ್ಲಿ 2ನೇ ಯಾಮದ ಪೂಜೆ ಆರಂಭವಾಗಿ ಅಲ್ಲಿ ರುದ್ರಾಭಿಷೇಕ ಹಾಗೆ ಕಲ್ಪೋಕ್ತ ಪೂಜಾದಿಗಳು, ತದನಂತರ ಪ್ರಸಾದ ವಿನಿಯೋಗ ಹಾಗೆ 12 ಗಂಟೆಗೆ 3ನೇ ಯಾಮದ ಪೂಜೆ ಆರಂಭವಾಗಿ ಅಲ್ಲಿಯೂ ಕೂಡ ಮಹಾಲಿಂಗೇಶ್ವರ ದೇವರಿಗೆ ರುದ್ರಾಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ. ಹಾಗೆ 4ನೇ ಯಾಮದ ಪೂಜೆಯನ್ನು 3 ಗಂಟೆಗೆ ಆರಂಭ ಮಾಡಿ ಅಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕ ಪೂಜಾದಿಗಳು ಹಾಗೆ ಪ್ರಸಾದ ವಿನಿಯೋಗ ಹಾಗೆ ಭಕ್ತಾದಿಗಳೆಲ್ಲರೂ ಕೂಡ ಮಹಾಶಿವರಾತ್ರಿಯ ಅಂಗವಾಗಿ ಉಪವಾಸಾದಿಗಳನ್ನು ಕೈಗೊಂಡಿರ್ತಾರೆ. ಆದ ಕಾರಣದಿಂದ ಶ್ರೀ ಮಹಾಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಅವರು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಿರಿಧಾನ್ಯದ ಒಂದು ಪ್ರಸಾದವನ್ನು ಏರ್ಪಾಡು ಮಾಡಿರ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಉಪವಾಸ ಇರುವ ಕಾರಣ ಅನ್ನ ಪದಾರ್ಥಗಳನ್ನು ತಿನ್ನಬಾರ್ದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಆ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿರುತ್ತದೆ. ಈಶ್ವರನು ಅಭಿಷೇಕ ಪ್ರಿಯನಾದ ಕಾರಣದಿಂದ ಈಶ್ವರನಿಗೆ ಅನೇಕ ದ್ರವ್ಯಗಳಿಂದ ನಾವು ಅಭಿಷೇಕವನ್ನು ಮಾಡುತ್ತೇವೆ. ಅದರಲ್ಲಿ ಮೊದಲಿಗೆ ಫಲಪಂಚಾಮೃತ ಅಭಿಷೇಕ ಹೇಳಿದರೆ ಹಾಲಿನಿಂದ ಅಭಿಷೇಕ ಹಾಗೂ ಮೊಸರಿನಿಂದ ಅಭಿಷೇಕ ಹಾಗೆ ತುಪ್ಪದಿಂದ ಅಭಿಷೇಕ, ಆಮೇಲೆ ಜೇನುತುಪ್ಪದಿಂದ ಅಭಿಷೇಕ, ಫಲದಿಂದ ಅಭಿಷೇಕ, ತದನಂತರವಾಗಿ ಭಸ್ಮದಿಂದ ಅಭಿಷೇಕ, ತದನಂತರದಲ್ಲಿ ಗಂಧೋದಕದಿಂದ ಅಭಿಷೇಕ, ಆಮೇಲೆ ಬಿಲ್ವಪತ್ರೆಯ ಅಭಿಷೇಕ ಹಾಗೆ ಹಿರಣ್ಯ ಅಂತ ಹೇಳಿದರೆ ಚಿನ್ನವನ್ನು ಈಶ್ವರನ ತಲೆಯ ಮೇಲೆ ಇಟ್ಟು ಅದರ ಮೇಲೆ ನೀರನ್ನು ಹಾಕುವ ಸುವರ್ಣ ಅಭಿಷೇಕ, ಅನೇಕ ರೀತಿಯಾದಂಥ ಅಭಿಷೇಕಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಆ ಮಹಾಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ, ಅರ್ಚನೆ, ಪೂಜಾದಿಗಳನ್ನು ಮಾಡುತ್ತೇವೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮಹಾಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆ ಒಂದು ಈಶ್ವರನ ಅನುಗ್ರಹವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಪುರೋಹಿತರು ಹಾಗೂ ಆ ಬೆಳ್ಳಿಪಾಡಿ ಕುಟುಂಬ ವರ್ಗದವರು ಎಲ್ಲ ಹಾಗೆ ಮಹಾಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಎಲ್ಲರೂ ಕೂಡ ಭಕ್ತರನ್ನು ಕೇಳಿಕೊಳ್ತಾರೆ.